ಕಾದಂಬರಿಯೋ, ಕಾವ್ಯವೋ, ದಲಿತ ಪುರಾಣವೋ, ಮಹಾಕಾವ್ಯವೋ, ಈ ರೀತಿ ಎಲ್ಲ ಚರ್ಚೆಗಳನ್ನು ಹುಟ್ಟಾಕ್ತಂಥ ಒಂದು ಅನನ್ಯವಾದಂಥ ಕೃತಿ ಅಂತ ನಾನು ನಂಬ್ಕೊಂಡಿದ್ದೀನಿ. ನಾನು ಒಬ್ಬ ರಂಗಕರ್ಮಿಯಾಗಿ ಕುಸುಮ ಬಾಲೆಯನ್ನು ರಂಗಾಯಣಕ್ಕೆ ಮಾಡಿದಾಗ ಅದು ನಾಟಕವೂ ಈ ರೀತಿ ಇರಬಹುದಲ್ಲ. ನಾಟಕ ಅನ್ನೋದು ಬರೇ ಇಬ್ಬರು ಪಾತ್ರಗಳು ಮಾತಾಡೋ ಸಂವಾದ ಅಲ್ಲ, ಒಂದು ರೀತಿಯ ಇಡೀ ಭಾರತದ ಒಂದು ವರ್ಣ ವ್ಯವಸ್ಥೆಯಲ್ಲಿ ಅದಕ್ಕೆ ವ್ಯತಿರಿಕ್ತವಾದಂಥ ಪರ್ಯಾಯವಾದಂಥ ತಳ ಸಮುದಾಯಗಳ ಕಥನವನ್ನು ಕೂಡ ಈ ರೀತಿ ಕಟ್ಕೊಡ್ಬೋದು ಅನ್ನೋದನ್ನು ನನಗೆ ಕುಸುಂಬಾಲೆ ನೋಡಿದಾಗಾಯಿತು. ಅದಕ್ಕಾಗಿ ಅದು ಒಂದು ಆಧುನಿಕ ವರ್ತಮಾನದ ಪುರಾಣವಾಗಿ ಕೂಡ ನನಗೆ ಕಾಣ್ತದೆ. ಆ ಜೀವಾಡು ಕಂದನೀಗ ನೀವಳಿಸಿ ಸವರುತ್ತಾ, ಆ ಕೂಸದು ಕಾಲ್ಬೆರಳು ಕೈ ಬೆರಳು ಅವಳವೋ ಅವು ಮುತ್ತು. ಒಂದು ಉಸಿರಾಗಿ ಬಂದ ತೂರಮ್ಮಗ ಉಸಿರು ಬಂದಂತಾಗಿ, ಒಂದು ಉಸಿರಾಗಿ ಬಂದ ತೂರಮ್ಮಗ ಉಸಿರು ಬಂದಂತಾಗಿ, ಅಲ್ಲಿ ತನ್ನೆರಡು ಕಂದಮ್ಮಗಳ ಮುಂದು ಉಸುರಾಗಿ ಕೂತವಳು. ಉಸುರಾಡ್ತಾ ಆನಂದವು ವೈಭೋಗದಲ್ಲಿ ಇರುವಾಗ, ಉಸುರಾಡುತ್ತಾ ಆನಂದವು ವೈಭೋಗದಲ್ಲಿ ಇರುವಾಗ, ಉಸುರಾಡುತ್ತಾ ಆನಂದವು ವೈಭೋಗದಲ್ಲಿ ಇರುವಾಗ, ಈ ಜೀವೇ ನಿನ್ನ ಕೆಲಸ ಆಯ್ತಲ್ಲ, ಈಗ್ಲಾರು ಬಿಟ್ಟಲ್ಲ ನನ್ನ. ಯಾನಮ್ಮಿ ನೀನ್ ದೊಡ್ಡ ಮನ್ಸಿ ಅಂತ ಸುಮಾನ್ಕ ಕಟ್ಟ ಹಾಕೊಂಡಿದ್ನ ನಾನು. ಅದಕ್ಕೂ ಯಾಕೆ ಈ ಪಾರ್ಟಿ ಜಬರ್ದಸ್ತ್ ಮಾಡಿ ಎತ್ತಕ್ಕ ಮತ್ತ ಹೋಗಟ ಅದು ಬುಡ್ಸಿ ಹೇಳಕ. ಅಯ್ಯೋ ಪೆಚ್ ಮುದ್ಕಿ ಕೇಳು, ಆ ಇದಿಯಮ್ಮ ನಿನ್ ಸಿನೇದ್ಗಾರಳಲ್ವಾ? ಇದೇನಿದ್ರು ಆ ಇದಿಯಮ್ಮನ್ ಮಗಳವಳಲ್ಲ, ಆ ಬೆಡಗ್ ಬೇತೂರಿ ಆ ಇದಿ ದೇವಿ ಕೆಲ್ಸವಿಯಾ? ಹಾ, ಇದು ಆ ಗಿರಿದೇವಿ ಕೆಲ್ಸವಿಯ. ಮಂತ್ರಿಸಿದ್ದಾರ ಮನೆ ಸುತ್ತಿದ್ ಕಾಯುವಾಗ, ನಿಂಬ ಹಣ್ಣುವಿ ಬಾಗ್ಲಲ್ಲಿ ಸುಸ್ತ ಕಾಯುವಾಗ, ಒಳಗಿ ತೂರಮ್ಮ ಇರುವಾಗ, ಅದಾವ ಗಾಳಿ ಗೆರವ್ಗ ತಾನಿಯ ಒಳಕ್ಕಿ ನೋಡೋ ಗೋರಂಜ ಇದ್ದುದು. ಹಾ, ಇದು ಅವಳು ನನ್ನ ಮಗಳು ಕೆಂಪಿ ತರ ಮಿಸ್ಟಿಕತಿ ತಾನಿಯ. ಅವು ಒಂದ್ ಮಾತು ಕೇಳಿಲ್ಲ. ಒಡಲಾಳದ ಸಾಕವ್ವನ ಪಾತ್ರವಂತೂ ಹಗಲು ರಾತ್ರಿಗಳ ಪರಿವೇ ಇಲ್ಲದಂತೆ ಕನ್ನಡ ಓದುಗರನ್ನು ಇಂದಿಗೂ ಕಾಡಿಸುತ್ತಲೇ ಇದೆ. ದಲಿತ ಹಟ್ಟಿಯ ಹಸಿದ ಜನ ಕದ್ದ ಕಳ್ಳೆಕಾಯಿಯನ್ನು ಬೆಳಕಿನ ಸಂಭ್ರಮದಲ್ಲಿ ಸುಲಿದು ತಿನ್ನುವ ಪ್ರಸಂಗವನ್ನು ಚಿತ್ರಕಲಾವಿದರು ಹಾಗೂ ವಿಮರ್ಶಕರು ಪ್ರಸಿದ್ಧ ಕಲಾವಿದ ವ್ಯಾನ್ ಗೋನ್ನ ಪೊಟೆಟೊ ಈಟರ್ಸ್ದೊಂದಿಗೆ ಹೋಲಿಸುತ್ತಾರೆ. ದುಡಿಯುವ ವರ್ಗದ ಹಸಿದ ಜನ ತಿನ್ನುವ ಈ ಎರಡು ಪ್ರಸಂಗಗಳಲ್ಲಿನ ಸಾಮಾನ್ಯ ಅಂಶವೆಂದರೆ ഇരുಳಿನ ಮಿಣುಕುವ ಬಂಗಾರದಂತಹ ಬೆಳಕು ಮತ್ತದರ ನಾಟ್ಯ ಚಲನೆ. ಜೀಸಸ್ ಕ್ರೈಸ್ಟ್ನ ಲಾಸ್ಟ್ ಸಪ್ಪರ್ನ ಆಧ್ಯಾತ್ಮದ ಉತ್ಕಟತೆಯನ್ನು ಈ ಎರಡು ಪ್ರಸಂಗಗಳು ದಕ್ಕಿಸಿಕೊಂಡಿವೆ. ಹಾಗಾಗಿ ದುಡಿಯುವ ಜನರು ತಿನ್ನುವ ಕ್ರಿಯೆಯೇ ಇಲ್ಲಿ ರಿಚುವಲ್ ಆಗಿದೆ. ಇಂತಹ ಜೀವಪರವಾದ ರಿಚುವಲ್ಗೆ ಲವಲವಿಕೆಯನ್ನು ಬೆರೆಸುವ ರೀತಿಯಲ್ಲಿ ಗೋಡೆಯ ಮೇಲಿನ ನವಿಲು ಬೆಳಕಿನ ಚಲನೆಯಿಂದಾಗಿ ಸಂಭ್ರಮಿಸಿ ಕುಣಿಯುತ್ತದೆ. ಯಾರ ಜಪ್ತಿಗೂ ಸಿಗದ ಚೆಲುವಿನ ನವಿಲಿದು. ಅಮಾಸ ಹಾಗೂ ಮಾರಿಕೊಂಡವರು ಕೆ ಶಿವರುದ್ರಯ್ಯನವರ ನಿರ್ದೇಶನದಲ್ಲಿ ಚಲನಚಿತ್ರಗಳಾಗಿವೆ. ಮೊಟ್ಟೆ ಕೋಳಿ ತಂದಿದ್ದೀನಿ ಸಾರ್ ಮಾಡಕ್ಕೆ. ಏನಿವತ್ತು? ಕಿಟ್ಟಪ್ಪರ್ ಬರ್ತಾರ ಕಣಮ್ಮಿ, ಕಿಟ್ಟಪ್ಪರ್ ಬರ್ತಾರ ಕಣಮ್ಮಿ, ಕಿಟ್ಟಪ್ಪರು. ನಿನ್ ಕೈ ಕೋಳಿ ಸಾರ್ ರುಚಿಯ ಅವ್ರಿಗೂ ಹೊಸ ತೋರಿಸ್ಬಿಡು. ಇದೆಲ್ಲ ಯಾನ? ನಮ್ಗೆ ಯಾಕೆ ಗಾಳಿ ಗಂಟು? ಅಲ್ ಕಣಮ್ಮಿ, ನಮ್ ಚಿಕ್ಕ ಯಜಮಾನ್ರು ಕೇಳೋದ್ ಹೆಚ್ಚು, ನಾವ್ ಮಾಡೋದ್ ಹೆಚ್ಚು. ಎದ್ದು ನಡಿ ಜಾಗ ಚಾರಾರ್ದು ಕೋಳಿ ಸಾರ್ ಗಮ್ಮನ್ಸು.
ಇಷ್ಟ್ ದಿನ ಸಾರಾಯಿ ಸವಾಸ ಇರ್ಲಿಲ್ಲ, ಅಂತೂ ಮರ್ತ್ಕೊಂಡಿದ್ದೆ ಅನ್ಕೊಂಡಿದ್ದೆ. ಮತ್ ಶುರು ಹಚ್ಕೊಂಡ್ಯಾ? ಅವ್ರಿಗೇನೋ ಕೇಮಿಲ್ಲ, ಅವ್ರ ಜೊತೆ ಸೇರ್ಕೊಂಡು ನೀನು ಕುಣಿ. ಒಬ್ರು ಕೇಳಿದ್ರು ನನಗೆ ಒಂದು ಸಂದರ್ಶನದಲ್ಲಿ, ನೀವು ಅಸ್ಪೃಶ್ಯಾಗಿ ಹುಟ್ಟೋದಕ್ಕೆ ಅವಮಾನ ಅಂತ. ಆಗ ನಾನು ಅವ್ರಿಗೆ ಉತ್ತರ ಹೇಳಿದೆ, ಹಿಂದೆ ಇತ್ತೇನೋ ಅಥವಾ ಇತ್ತು ಅಂತ ಕಾಣಿಸುತ್ತೆ, ಆದರೆ ಈಗಿಲ್ಲ. ಯಾಕಂತಂದರೆ ನನ್ನ ಸಮುದಾಯಕ್ಕೆ ಸೇರಿದವರು ಇದುವರೆಗೆ ಯಾರನ್ನೂ ಕೊಲೆ ಮಾಡಿಲ್ಲ, ಜಾತಿ ಕಾರಣಕ್ಕಾಗಿ ಯಾರನ್ನೂ ಸುಲಿಗೆ ಮಾಡಿಲ್ಲ, ಯಾರನ್ನೂ ಅವಮಾನ ಮಾಡಿಲ್ಲ, ಯಾರನ್ನೂ ಕೀಳು ಅಂತ ನೋಡಿಲ್ಲ. ಇವೆಲ್ಲ ಇಲ್ಲದೇ ಇದ್ದಾಗ ಯಾಕೆ ಅದಕ್ಕೆ ಅಭಿಮಾನ ಪಡಬೇಕೇ ಹೊರತು ಅವಮಾನ ಅಲ್ಲ ಅಂತ ಹೇಳಿದೆ. ತಮಟೆ ಹೊಡಿಲಿಲ್ಲ ದಲಿತರು ಅಂತ ಬಹಿಷ್ಕಾರ ಹಾಕಿ ಸುದ್ದಿ ಪತ್ರಿಕೆಯಲ್ಲಿ ಬಂದಿತ್ತು. ನಾವು 4 ಜನ ಸ್ನೇಹಿತರು ಮಾತಾಡ್ತಾ ಕೂತಿದ್ದು. ಅದರಲ್ಲಿ ಒಬ್ಬರು ಕಮ್ಯುನಿಸ್ಟ್ ಗೆಳತಿ ಹೇಳಿದ್ರು, ತಮಟೆ ನಾವು ಬಡಿಯಲ್ಲ ಅಂತ ಹೇಳಿ ದಲಿತರು, ಆವಾಗ ಸಮಸ್ಯೆ ಬರಲ್ವಲ್ಲ ಅಂತ ಹೇಳಿದ್ರು. ಅದಕ್ಕೆ ನಾನು ಹೇಳಿದೆ, ಸಾಂಪ್ರದಾಯಿಕವಾದ ತಮಟೆ ಹೊಡೆದಿದ್ರೆ ಅವರ ದಲಿತರ ಚರ್ಮನೆ ಸುರಿದು ತಮಟೆ ಮಾಡಿ ಬಾರಿಸ್ತಾರೆ. ಇಂಥ ಮನಸ್ಥಿತಿ ಭಾರತದ್ದು. ದೇವನೂರು ಮಹಾದೇವ ನಾನು ಬಾಲ್ಯ ಸ್ನೇಹಿತರು ಸರಿ. ಆಗ ಹಿಂದೆ 58 ಇಸ್ವಿನಲ್ಲಿ ಇದು ಹಿಂದುಳಿದ ಜನಾಂಗದ ಬಗ್ಗೆ ತುಂಬ ಇದಿತ್ತು. ಆದರೂ ನಾನು ಅವನ ಸ್ನೇಹಿತನಾಗಿ ನಾನು ಇಟ್ಟುಕೊಂಡೆ, ಅವನ ಜೊತೆ ಸ್ನೇಹಿತವನ್ನು ಬೆಳೆಸ್ಕೊಂಡೆ. ಬಟ್ ಸ್ನೇಹವನ್ನು ಬಿಡಿಸೋದಕ್ಕೆ ಬೇರೆ ಜನ ಸರ್ವ ಪ್ರಯತ್ನ ಪಟ್ಟರು, ನಾನು ಬಿಡಲಿಲ್ಲ. ಇದುವರೆಗೂ ಆ ಸ್ನೇಹನ ನಾನು ಕಾಪಾಡ್ಕೊಂಡ್ಬಂದಿದ್ದೀನಿ. ಭದ್ರಾವತಿನಲ್ಲಿ ದಲಿತ ಸಂಘರ್ಷ ಸಮಿತಿ ಅಂತ ಒಂದು ರಿಜಿಸ್ಟರ್ಡ್ ಸಂಘಟನೆ ಇರುತ್ತೆ. ಆವಾಗಲಿಂದ ಇಡೀ ಸಮುದಾಯಕ್ಕೆ ದಲಿತ ಸಂಘರ್ಷ ಸಮಿತಿ ಒಂದು ಧ್ವನಿಯಾಗತ್ತೆ. ಅನೇಕ ಹೋರಾಟ, ಅದ್ಭುತವಾದ ಹೋರಾಟಗಳಾಗ್ತವೆ. ಅಲ್ಲಿ ನಮ್ಮದು ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳು ಸುಮಾರಿತ್ತು. ಆವಾಗ ಕೃಷ್ಣಪ್ಪನವ್ರನ್ನ ಕಟ್ಟ ಅಂಬೇಡ್ಕರ್ ವಾದಿ ಅಂತಿದ್ರು, ಸಿದ್ಧಲಿಂಗಯ್ಯನವ್ರನ್ನ ಕಮ್ಯುನಿಸ್ಟ್ ಅಂತಿದ್ರು, ನನ್ನನ್ನು ಲೋಹಿಯ ಸಮಾಜವಾದಿ ಅಂತಿದ್ರು. ತಾತ್ವಿಕವಾದ ಭಿನ್ನಾಭಿಪ್ರಾಯಗಳಿದ್ರೂ ನಮ್ಮಲ್ಲಿ ಒಂದು ಬಂಧುತ್ವ ಇರ್ತದೆ. ಬುದ್ಧ, ಬಸವ, ಗಾಂಧಿ, ಅಂಬೇಡ್ಕರ್, ಲೋಹಿಯಾ, ಪುಲೆ, ನಾರಾಯಣ ಗುರು ಅವರುಗಳಿಂದ ಮೊದಲುಗೊಂಡು ಪೆರಿಯಾರ್ ಅವರಂತಹವರವರೆಗೂ ಈ ನೆಲದ ಸ್ವಾಭಿಮಾನಿ ಚಳುವಳಿಯ ಪರಂಪರೆಯನ್ನು ಧೀಮಂತವಾಗಿ ಮುನ್ನಡೆಸಬೇಕೆಂಬ ತಣ್ಣಗಿನ ಉತ್ಕಟತೆ ಮಹದೇವರದು. ದಲಿತ ಚಳುವಳಿಯ ಅಂಗವಾಗಿಯೇ ಪಂಚಮ, ಸುದ್ದಿ ಸಂಗಾತಿಯಂತಹ ಪತ್ರಿಕೆಗಳಿಗೆ ಬೆನ್ನೆಲುಬಾಗಿ ನಿಂತ ಮಹಾದೇವ ಅಂತರ್ಜಾತಿ ವಿವಾಹಿತರ ಒಲವಿನ ವೇದಿಕೆಯಾದ ಮಾನವ ಮಂಟಪದಲ್ಲೂ ಸಕ್ರಿಯವಾಗಿದ್ದರು. ಈಗ ದಲಿತ ಚಳುವಳಿ ಮತ್ತು ರೈತ ಚಳುವಳಿಗಳೆರಡೂ ಸೇರಿ ಕಟ್ಟಿರುವ ಸರ್ವೋದಯ ಕರ್ನಾಟಕ ಎಂಬ ರಾಜಕೀಯ ಪಕ್ಷದ ಮೊದಲ ಅಧ್ಯಕ್ಷರೂ ಆಗಿದ್ದಾರೆ. ದೇವನೂರು ಮಹಾದೇವರ ಸೃಜನಾಶಕ್ತಿ ಮತ್ತು ವ್ಯಕ್ತಿತ್ವದ ಕುರಿತು ವಿವಿಧ ವಲಯಗಳ ಪ್ರತಿಭಾವಂತರು ವ್ಯಕ್ತಪಡಿಸುವ ಅಭಿಪ್ರಾಯಗಳು ಕೂಡ ಇದುವರೆಗಿನ ಚಿತ್ರಣವನ್ನೇ ಮತ್ತಷ್ಟು ಬಲಪಡಿಸುವಂತಿದೆ. ವಡನಾಳ ಯಾವುದೋ ಮೈಸೂರು ಭಾಗದ ಒಂದು ಹಳ್ಳಿ ಅಲ್ಲ, ಇಂಡಿಯಾದ ಯಾವುದೇ ಹಳ್ಳಿ ಆಗ್ಬೋದು. ಆ ಕಾಲ ದೇವನೂರು ಮಹಾದೇವ ಹೇಳಿದಂಥ ಕಾಲವೇ ಆಗಬೇಕಾದಿಲ್ಲ. ಭಾರತ ದೇಶದ ಯಾವುದೇ ಕಾಲದ ಕಥೆಯಾಗಿರ್ಬೋದು, ಯಾವುದೇ ಹಳ್ಳಿಯ ಕಥೆಯಾಗಿರ್ಬೋದು. ತಬ್ಬಲಿತನವನ್ನು ಅನುಭವಿಸ್ತಾ ಇದ್ದಂಥ ಜನಾಂಗವೊಂದು ತನ್ನ ಆತ್ಮಶಕ್ತಿಯೊಂದಿಗೆ ತನ್ನ ಅಹಿಂಸಾತ್ಮಕವಾದಂಥ ಆಯುಧವನ್ನು ಹಿಡಿದು ನಿರಾಯುಧರಾಗಿ ಇವತ್ತಿಗೂ ಹೋರಾಟವನ್ನು ಮಾಡ್ತಾ ಇದೆಯಲ್ಲ, ಆ ಶಕ್ತಿಯ ಹಿಂದೆ ದೇವನೂರವರಿದ್ದಾರೆ, ಕೃಷ್ಣಪ್ಪನವರಿದ್ದಾರೆ. ಕುವೆಂಪು ಅವ್ರನ್ನ ನಾವು ಹೇಗೆ ವಿಶ್ವಮಾನವ ಅಂತ ಒಪ್ಕೊಳ್ತೀವೋ, ಅದೇ ರೀತಿ ತೇಜಸ್ವಿ ಕೂಡ ಅಷ್ಟೇ ಜಾತ್ಯತೀತರಾಗಿದ್ದರು ಅಂತ ಒಪ್ಕೊಳ್ತೀವೋ, ಅದೇ ರೀತಿ ಮಹಾದೇವ್ ಕೂಡ ಅಷ್ಟೇ ಜಾತ್ಯತೀತವಾಗಿದ್ದಂತಹ ಒಬ್ಬ ವ್ಯಕ್ತಿ. ದೇವನೂರರ ಬರಹ ಇಲ್ದಿದ್ರೆ ತೇಜಸ್ವಿಯವರ ಮಂದಣ್ಣ ಚಿತ್ರಣ ಆಗ್ತಿರಲಿಲ್ಲ. ಕೆಲವಷ್ಟು ಕಥೆಗಳು ನಾವು ಕಥೆನ ದೃಶ್ಯನ ಕಟ್ಕೋಬೇಕಾಗ್ತದೆ. ಆದರೆ ಮಹಾದೇವರ ಕಥೆಗಳಲ್ಲಿ ಓದ್ತಿದ್ದಂಗ್ಲೇ ದೃಶ್ಯಗಳು ಹುಟ್ಕೊಳ್ತಾ ಹೋಗ್ತಿತ್ತು. ಈಗ ಅಸ್ಪೃಶ್ಯ ಸಮುದಾಯದಿಂದ
ಆಯ್ಕೆಯಾಗವರು ಕಮ್ಮಿ ಆಗ್ತಾ ಇದ್ದಾರೆ, ಚುನಾವಣೆಯಲ್ಲಿ ಆಯ್ಕೆಯಾಗವರು. ಯಾಕೆ ಅಂತಂದರೆ ಇವರಲ್ಲಿ ಒಡಕ್ಕೆ ಬಂದಿರೋದ್ರಿಂದ ಇವ್ರನ್ನ ಲೆಕ್ಕಕ್ಕೆ ತಗೊಳ್ತಾ ಇಲ್ಲ ಇಡೀ ಸಮಾಜ. ಇಂಥ ಪರಿಸ್ಥಿತಿಯಲ್ಲಿ ಇವರು ಸ್ವಲ್ಪ ವಿವೇಕ ಬಳಸಬೇಕು, ಇಲ್ಲಿಯ ಕಷ್ಟ. ದೇವನೂರು ಮಹಾದೇವರ ನೈತಿಕ ವ್ಯಕ್ತಿತ್ವ ಮೆಚ್ಚಿ ಒಟ್ಟು ಸಾಧನೆಗೆ ನವಿಲುಗರಿ ಇಟ್ಟಂತೆ ಪದ್ಮಶ್ರೀ ಪುರಸ್ಕಾರ ಸಂದಿತು. ಜೀವಂತ ದಂತಕಥೆಯಾಗಿರುವ ದೇವನೂರು ಮಹಾದೇವರು ತಮ್ಮ ಬಗೆಗಿನ ದಂತಕಥೆಗಳು ಹಾಗೂ ಆರೋಪಗಳೆರಡನ್ನೂ ಸಂಗೀತದಂತೆ ಆಲಿಸುತ್ತಾ ಅದನ್ನೊಂದು ಲೀಲೆ ಎಂಬಂತೆ ತೆಗೆದುಕೊಳ್ಳುವ ಸ್ವಭಾವದವರು. ದಲಿತರ ಬಿಡುಗಡೆ ಎಂಬುದು 100 ಸ್ವಾತಂತ್ರ್ಯ ಹೋರಾಟಗಳಿಗೆ ಸಮ ಎಂಬ ಎಚ್ಚರಿಕೆಯೊಂದಿಗೆ ಅಹಿಂಸೆ ತಂತ್ರವಲ್ಲ, ಬದುಕಾಗಬೇಕು ಎಂದು ಬಯಸುವವರು. ಜೀವ ಪ್ರೀತಿಯ ತೇವ ಆರದಂತೆ ಆರ್ಧತೆಯ ಬರವಣಿಗೆಯ ಮೂಲಕ ಈ ನೆಲದ ಮತ್ತು ಜೀವ ಸಮುದಾಯದ ಆತ್ಮಗೌರವವನ್ನು ಉಕ್ಕಿಸಬಲ್ಲ ವಿಶ್ವಶ್ರೇಷ್ಠ ಲೇಖಕರ ಸಾಲಿನಲ್ಲಿ ನಿಲ್ಲಬಲ್ಲ ತಾಯಿ ಕರುಳಿನ ಬರಹಗಾರ ಹಾಗೂ ಹೋರಾಟಗಾರ. ಸುಮ್ಕೆ ಅಷ್ಟು ದೂರ ಬಂದವಂತರ ಮಾಡಿ ಬೆರಳು ಸಂದಿಲಿ ಸಿಕ್ಕಿಸ್ಕೊಂಡು ಹೋಯ್ತಕ್ಕ 100 ರೂಪಾಯಿನಿಗ ಅಂತ ಕೊಡ್ಲಾರ್ಮ